ಇದು ಲಾಸ್ಟ್ ವಿಡಿಯೋ ಏನಿತ್ತು ನಮ್ಮ ಮನೆ ದೇವರು ಪೂಜೆದು ಹಾಕಿದ್ನಲ್ಲ ನೋಡಿ ವಿಡಿಯೋ, ಅದೇ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನನಗೆ ಸ್ವಲ್ಪ ವಾಯ್ಸು ಯಾಕೋ ಕೆಟ್ಟು ಹೋಗಿದೆ, ಅಂದರೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಸಂಜೆ ಟೈಮು ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಕೂಡ ಹರಟೆ ಹೊಡಿತಾ ಇದ್ವಿ. ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಿದ್ರು, ನನ್ನ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮೊಮ್ಮಕ್ಕಳೆಲ್ಲ ಏನೇನೋ ಗೇಮ್ ಆಡ್ತಿದ್ರು ಕೂತ್ಕೊಂಡು. ಹಾಗಾಗಿ ನಾವು ಕೂತ್ಕೊಂಡು ಅಲ್ಲೇ ಮಾತಾಡ್ತಾಯಿದ್ವಿ. ನಮ್ಮ ಚಿಕ್ಕಮ್ಮ ಏನೋ ರೇಗಿಸ್ತಾಯಿದ್ರು, ಮಾತಾಡಿ ಗಂಟಲೆಲ್ಲ ಹೊರಟೋಗಿದೆ ನನಗೆ, ಹಾಗಾಗಿ ಜ್ಯೂಸ್ ಬೇಕು ಹಾಗೆ ಹೀಗೆ ಅಂತ ತುಂಬ ರೇಗಿಸ್ತಾಯಿದ್ರು. ನೋಡಿ ನಮ್ಮ ಚಿಕ್ಕಮ್ಮ ಅಂತೂ ತುಂಬ ಫನ್ನಿಯಾಗಿರ್ತಾರೆ, ಯಾವಾಗಲೂ ಕೂಡ ತುಂಬ ಜಾಲಿಯಾಗಿರ್ತಾರೆ ಅವರು. ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಕ್ರಿಕೆಟ್ ಆಡ್ತಾವಳೆ, ನನ್ನ ಮಗ ಬಾಲ್ ಹಾಕ್ತಾವನೆ. ನನ್ನ ಮಗ ಚಿಕ್ಕವನಾಗಿದ್ದಾಗಂತೂ ಯಾರಿಗೇನೂ ಕೂಡ ಕೊಡ್ತಿರ್ಲಿಲ್ಲ, ಅಷ್ಟು ತುಂಬ ಸ್ಟ್ರಿಕ್ಟು. ಅವನು ಏನೇ ಇದ್ದರೂ ಕೂಡ ಅವನದು ಅಂತ ಯಾರಿಗೂ ಒಂದು ಸ್ವಲ್ಪನೂ ಕೊಡ್ತಿರ್ಲಿಲ್ಲ. ಆದರೆ ಇವಾಗ ಅವನು ಬೆಳೀತಾ ಅವನಿಗೂ ಕೂಡ ಮೆಚುರಿಟಿ ಇರೋದ್ರಿಂದ ಎಲ್ಲರ ಜೊತೆನೂ ನಾನು ಸೋಷಿಯಲಾಗಿರಬೇಕು, ಎಲ್ಲರಿಗೂ ಕೊಡಬೇಕು ಮಾಡಬೇಕು ಅಂತ ಆಸೆ ಪಡ್ತಾನೆ. ಮೊದಲಂತೂ ತುಂಬ ಸ್ಟ್ರಿಕ್ಟಾಗಿರ್ತಿದ್ದ, ಯಾರಿಗೇನೂ ಕೊಡ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದ. ಆದರೆ ಇವಾಗ ಅವನು ಎಲ್ಲರ ಜೊತೆನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಗ್ನಗ್ತಾ ಖುಷಿಯಾಗಿರ್ತಾನೆ. ಇವಾಗ ಎಲ್ಲರೂ ಕೂಡ ಕ್ರಿಕೆಟ್ ಆಡ್ತಾವ್ರೆ. ಬನ್ನಿ ನಮ್ಮನೆಯ ಈಗ ಎಲ್ಲರೂ ಕೂಡ ನಮ್ಮ ಲೇಡೀಸ್ಗಳು, ಅಂದರೆ ನಮ್ಮ ಮಹಿಳಾ ತಂಡ ಕ್ರಿಕೆಟ್ ಆಡ್ತಿರೋದ್ರಿಂದ ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾವ್ರೆ. ಎಷ್ಟು ಜನ ವೀಕ್ಷಕರು ಇದ್ದಾರೆ ಅಂತ ನೋಡಿ. ಎಲ್ಲರೂ ಕೂಡ ಹೀಗೆ ಎಲ್ಲರೂ ಇದ್ದಾಗ ಒಂದೊಂದು ಗೇಮ್ ಆಡ್ತಾನೆ ಇರ್ತಾರೆ. ಇವಾಗ ಕ್ರಿಕೆಟ್ ಆಡ್ತಾವ್ರೆ. ನಮ್ಮ ಚಿಕ್ಕಮ್ಮನ ಮಗಳಂತೂ ಅವಳು ಬೇಕಾದ್ರೆ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕಿತ್ತುಬಿಡ್ತಾಳೆ, ಅಷ್ಟು ಕಾಟಿ ಅವಳು. ಸ್ವಲ್ಪ ಇದಾಗಿರ್ತಾಳೆ, ರಫ್ ಆ್ಯಂಡ್ ಟಫ್ ಅವಳು, ಸ್ವಲ್ಪ ನಮ್ಮ ಥರ ಸಾಫ್ಟಾಗಿರಲ್ಲ ಅವಳು. ಇವಾಗ ನನ್ನ ಮಗನೂ ಕೂಡ ಫಸ್ಟ್ ಚಿಕ್ಕವನಾಗಿದ್ದಾಗ ಯಾರಿಗೇನೂ ಕೂಡ ಕೊಡ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದ. ಆದರೆ ಈಗ ಬೆಳೀತಾ ಅವನಿಗೂ ಕೂಡ ಸ್ವಲ್ಪ ಮೆಚುರಿಟಿ ಇರೋದ್ರಿಂದ ಎಲ್ಲರ ಜೊತೆನೂ ತುಂಬ ಕ್ಲೋಸಾಗಿ ಹ್ಯಾಪಿಯಾಗಿರ್ತಾನೆ. ನಮ್ಮನೇಲಿ ನಡೀತಾ ಇರುವಾಗ ಇದು ವರ್ಲ್ಡ್ ಕಪ್ಪು, ಒನ್ ಡೇ ವರ್ಲ್ಡ್ ಕಪ್ಪು ಲೇಡಿ. ಬಾರಿ ಇಲ್ಲಿ ಜೊತೆ ಈ ಮ್ಯಾಚ್ ಬಗ್ಗೆ ನೀನು ಅನಿಸಿಕೆ ಹೇಳಿ, ಬಾರಿ ಬಂದು ಬಾರೆ ಕಾಮೆಂಟ್ ಮಾಡ್ಬೇಕೈತೆ ಅವಳಿಗೆ. ಏ ಜ್ಯೋತಿ, ನೀನು ಟೀಮ್ ಗೆದ್ರೆ ಎಲ್ಲರನ್ನೆಲ್ಲ ಕರ್ಕೊಯ್ತೀಯ ಹಾಗೆ ಸೊಪ್ಪು ತುಂಬಾ ಜನ ಸೇರಿದೀವಿ. ಎಸ್ ಹೇಳಿ. ಬನ್ನಿ ಎಲ್ರೇ. ಅನುಶ್ರೀ ಅಕ್ಕಲು ಈಗ ಅಕ್ಕಲು ಇಲ್ವಲ್ಲ, ಅಕ್ಕಲು ಬಾಲಾಜಿ ಜಾಸ್ತಿ ಇಲ್ವಲ್ಲ, ಅವ್ರ ಬದಲು ಆಂಟಿ. ಈಗ ಇಬ್ರು ವೀಕ್ಷಕರು ಬಂದ್ರು. ಏ ಜ್ಯೋತಿ, ನೀನ್ ಬ್ಯಾಟ್ ಆಡ್ತಿದ್ದಿಲ್ಲ, ಬ್ಯಾಟ್ ನಿನ್ನ ಆಡ್ತಾ ಇದ್ದದ. ಅದಕ್ಕೆ ಕಾರಣ ಜ್ಯೋತಿ ನಿನ್ನಕೇನೆ ಇಷ್ಟು ಎನರ್ಜಿಯಿಂದ ಆಡಲು ಕಾರಣವೇನು? ಏನ್ ಹೇಳು. ನೈಟಿ ನಿಮ್ಮ ಟೀಮು 6 ಹೊಡೆದಿದೆ. ಹೊಡಿರಿ ಚಪ್ಪಾಳೆ. ಅಟ್ಟ ಸೇರ್ಸ್ಕೊಳ್ಳೋಣ, ಅಟ್ಟ ಜ್ಯೋತಿ ಮಾರಿ ಕುಣಿತ. RCB ಈ ಜನ್ಮದಲ್ಲಿ ಕಪ್ ಅಂತ ಗೆಲ್ಲಲ್ಲ, ಲೇಡೀಸ್ ಮಾತ್ರ, ಓನ್ ಅಂಡ್ ಓನ್ಲಿ ಲೇಡೀಸ್ ಎಲ್ಲ. ಆಂಟಿ ಜ್ಯೂಸ್ ಬೇಕೋ ಐಸ್ ಕ್ರೀಮ್ ಬೇಕೋ ಏನು ಬೇಕು ನಿಮಗೆ? ಮಾತಾಡಿ ಗಂಟ್ಲೆಲ್ಲ ಬಾಡೋಗೈತೆ. ಬ್ರೇಕ್ ಟೈಮ್. ನೆಕ್ಸ್ಟ್ ಮ್ಯಾಚ್ ಗೆಲ್ವಂಡಿ ಬ್ರೇಕ್ ಆದ್ಮೇಲೆ ಎಷ್ಟು ಗೇಮ್ ಆಡ್ತಾವ್ರೆ ಅಂತ. ಒಂದ್ ಆಡೋಗ್ಬಿಟ್ಟಿಲ್ಲ ಗುರು ಗೇಮು. ಇನ್ನು ಇದೆ,
ಜ್ಯೋತಿ ದುಡ್ಡು ಕಟ್ಟಬೇಕಾಗಿತ್ತು ಕಣೆ. ಮೊದಲನೇದು ದೇವ್ರಿಗೆ ಕೊಟ್ಬಿಡೋದು. ಶ್ರೀಕಾಂತ್ ಆಟ ಆಡು ಮುತ್ತು. ಏನು ಜ್ಯೋತಿ ಏನು? ಅಯ್ಯೋ ಅದು RCB. ಗುರು ಯಾರು ಗೆಲ್ತಾರೆ ಅಂತ ಕಟ್ಟು ಫಸ್ಟ್ ದುಡ್ಡು. ಗುರು ಕಟ್ಟು 200-400 ರೂಪಾಯಿ ಸಾಕು. ನೀವು ಇಬ್ರಲ್ಲಿ ಯಾರು ಗೆಲ್ತೀರಾ ಅಂತ ಅದೇ ಗೊತ್ತು. ಮುಗೀತಾ 7 ಮನೆ ಆಟನೇ ಮುಗೀತಾ? ಅಲ್ಲೇ ಒಂದು ತೆಂಗಿನಕಾಯಿ ಕಿತ್ಕೊಂಡು ಹೊಡೆಯುತ್ತಾನೆ. ನೀವು ಗೆಲ್ತಿದ್ರಾ? ನೀವು ಆಡ್ತೀನಿ ಫಸ್ಟ್ ಗೇಮು ದೇವ್ರು ಬಿಟ್ಟಿರೋದು. ಈಗ 10 ರೂಪಾಯಿ ಕಟ್ಟು ಆಡ್ತಾ ಇರೋದು. ಯಾವ್ದು ಆಕಾರಲ್ಲಿ ಇಟ್ಬಿಟ್ಟೆ ನೋಡು. ಮಡ್ಕಮ್ಮ 100 ರೂಪಾಯಿದ ಮಡ್ಕವ 100 ರೂಪಾಯಿ ಕಟ್ಕೊಡದ. ನೋಡ ನೀವೊಂದು ಆಟಕ್ಕೆ ಹೆಂಗೆ ರೇಗಿಸ್ತವನೇ. ಆಗ ಒಲಿ ಆಗ್ಬಿಟ್ಟೋಳ ಅನಿತಾ. ನಾಗವಲ್ಲಿ ಅಲ್ಲಿ ನಾಗವಲ್ಲಿ ಇಲ್ಲಿ ಅವ್ರಾಣಿ ಎಲ್ಲ ಆಡ್ತಾವಳೆ. ಗುರು ದುಡ್ಡು ಕಟ್ಟದ ಯಾರು ಗೆಲ್ತಾರೆ ಅಂತ? ರೂಮ್ ಅವನ್ ರೂಮ್ಗೆ ಹಾಕ್ಬಿಡು. ಏಕೆ ಇರ್ಲಿ ಬಿಡ ಹಂಗೇನೆ. ನೋಡಿ ಒಂದುಗ್ಲವ್ರು ಹೆಂಗೆ ಎಂಜಾಯ್ ಮಾಡಿಸ್ತಿದ್ರು. ನೀವು ಇದ್ದೀರಿ ನಮಗೆ ತೋರಿಸು ಏನಿದೆ. ಹೋಗಿ ಬಂದು ಮಗುಗೆ ಒಂದರಲ್ಲಿ ಗೆಲ್ತಾ ನಾನೊಬ್ಬ ಕಡಿತಾನೆ ತೋರಿಸ್ತಾನೆ. ನೋಡೋದು ತಲೆ ಕಟ್ ಮಾಡೋರು ಒಬ್ರು, ಮಿಕ್ಸಿ ಆಡೋರು ಒಬ್ರು, ಅದಕ್ಕೆ ಎನರ್ಜಿ ಬರಲಿ ಅಂತ ಎಗ್ ಬುರ್ಜಿ ಐಸ್ ಕ್ರೀಮ್ ಕೊಡ್ತಾರೋ ನಾನು ಸಪ್ಲೈ ಮಾಡ್ತಾ ಇರೋದು. ಅಲ್ಲಿ ಕಾರ್ಡ್ಸ್ ಆಡೋರಷ್ಟು. ಗುರು ನಾನು 20 ರೂಪಾಯಿ ಕೊಟ್ಟಿದ್ದು. 25 ಯಾರು ಗೆದ್ದಿದ್ದು? ಅಷ್ಟು ರಾಂಗ್ ಆಗೋದು ಬೇಡ ಅಂತ ಅಲ್ಲ ಪುಟಿಯ ಖುಷಿತೇನೆ ಮಾತಾಡೋದು ನಾವು. ಈಗ ನೀಮೇ ಕೇಳ್ಸೇ ಬಿಟ್ಲಪ್ಪ. ಎದ್ದೇಳಿ ಅಣ್ಣ ಎದ್ದೇಳಿ ಅಣ್ಣ. ನೋಡಿ ಟೈಮ್ ಬಂದು 1:30 ಆಗಿದೆ. ಇನ್ನೂ ಕೂಡ ಯಾರೂ ಮಲಗಿಲ್ಲ. ಎಲ್ಲರೂ ಇನ್ನೂ ಹೊರಗಡೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ನಾನು ನಮ್ಮನೆಗೆ ಹಾಕ್ಸಿರುವಂಥ ಲೈಟಿಂಗ್ಸ್ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಇದು ನಮ್ಮದು ಆಫೀಸ್. ಇದು ಇಲ್ಲಿಂದ ಲೈಟಿಂಗ್ಸ್ ಹಾಕಿರೋದು. ಹಾಗಾಗಿ ಎಲ್ಲರೂ ಕೂಡ ಸಂಜೆಯಿಂದನೂ ಒಂದು ಕ್ಷಣನೂ ಕೂಡ ಟೈಮ್ ವೇಸ್ಟ್ ಮಾಡದಂತೆ ಕ್ರಿಕೆಟ್ ಆಡಿದಾಯಿತು, ಶಟಲ್ ಕಾಕ್ ಆಡಿದಾಯಿತು, ಕಾರ್ಡ್ಸು ಮತ್ತು ಪಿಚ್, ಹಿಂಗೆ ಪ್ರತಿಯೊಂದು ಆಟನೂ ಆಡಿ ಸುಸ್ತಾಯಿತು. ಇನ್ನೂ ಕೂಡ 1:30 ಆಗಿದೆ ರಾತ್ರಿ. ಯಾರೂ ಕೂಡ ಮಲಗಿಲ್ಲ. ನಾನು ಮಾತ್ರ ಹೊರಗಡೆ ಬಂದು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಲೈಟಿಂಗ್ಸ್ ಎಲ್ಲ.
ಇವಾಗ ಸಂಜೆಯಿಂದ ಅಂತೂ ಹೇಗೆ ಟೈಮ್ ಪಾಸ್ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಮನೆ ತುಂಬ ಜನ ಇರೋದ್ರಿಂದ ಎಷ್ಟು ಖುಷಿಯಾಗಿರ್ತೀವಿ ಅಂದರೆ ಎಲ್ಲರೂ ಹೊರಟೋದಾಗ ತುಂಬ ಬೇಜಾರಾಗುತ್ತೆ, ಮನೆಯೆಲ್ಲ ಬಿಕೋ ಅನಿಸ್ತಾ ಇರುತ್ತೆ. ಇನ್ನು 1 ವೀಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ರಜೆ ಇರೋದ್ರಿಂದ 1 ವೀಕ್ ಇರ್ತಾರೆ. ಹಾಗಾಗಿ ಮನೇಲೇ ಇರೋಕ್ಕೂ ಕೂಡ ಬೇಜಾರಲ್ವ. ಹಾಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಇವಾಗ ಎಲ್ಲರೂ ಕೂಡ ಎಷ್ಟು 1:30 ಆಗಿದೆ, ಇನ್ನೂ ಕೂಡ ಮಲಗಿಲ್ಲ. ಈಗೆಲ್ಲರೂ ಕೂಡ ಮಲಗಿದ್ದು ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವ್ಲಾಗ್ನ ನೋಡಿ ನೀವು. ಇನ್ನು ನೆಕ್ಸ್ಟು ಸೇರೋದು ಈ ಥರ ಒಂದು 2-3 ದಿನ ಉಳ್ಕೊಳ್ಳೋದು ಏನಿದ್ರು ಕೂಡ ನಮ್ಮ ಮನೆ ಗೃಹ ಪ್ರವೇಶಕ್ಕೇ. ನಮ್ಮ ಮನೆ ಗೃಹ ಪ್ರವೇಶ ನೋಡೋಣ. ಇವಾಗ ಇಂಟೀರಿಯರ್ ಕೆಲಸ ನಡೀತಿದೆ, ಯಾವಾಗೆಲ್ಲ ಮುಗಿಯುತ್ತೋ ಆಗ ಕೂಡ ನಮ್ಮನೆ ಫಂಕ್ಷನ್ ಮಾಡಬೇಕು. ಎಲ್ಲರೂ ಕೂಡ ಹೇಳ್ತಿದ್ದಾರೆ ನಮ್ಮ ಚಿಕ್ಕಮ್ಮನ ಮಗಳು, ಅಕ್ಕ ಪ್ಲೀಸ್ ರಜದಲ್ಲಿ ನೀವು ಗೃಹ ಪ್ರವೇಶ ಇಟ್ಕೊಂಡ್ರೆ 1 ವೀಕ್ ಇರ್ಬೋದು, 4 ದಿನ ಇರ್ಬೋದು, ಇಲ್ಲ ಅಂದರೆ ಬೆಳಿಗ್ಗೆ ಬಂದು ಸಂಜೆ ಹೋಗಬೇಕು. ಹಾಗಾಗಿ ರಜಕ್ಕೇ ನೀವು ಗೃಹ ಪ್ರವೇಶ ಇಟ್ಕೊಳ್ಳಿ ಅಂತ ಹೇಳ್ತಾವ್ರೆ ಅವರು. ಆದರೆ ಕೆಲಸ ಎಲ್ಲ ಮುಗಿದ್ಮೇಲೆ ನಮಗೆ ಯಾವಾಗ ಟೈಮು ಚೆನ್ನಾಗಿದೆ ಅಂತ ಹೇಳ್ತಾರೆ ಆವಾಗ ನಾವು ಗೃಹ ಪ್ರವೇಶ ಮಾಡ್ತೀವಿ. ಎಲ್ಲರೂ ಕೂಡ ಆವಾಗಲೇ ಮತ್ತೆ ಸೇರೋದು, ಆವಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಸೇರಿದಾಗ. ಈ ವಿಡಿಯೋ ಹೇಗೆ ಅನ್ನಿಸ್ತು, ನಿಮಗೆಲ್ಲ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.